ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ತಾಲೂಕಿನಲ್ಲಿ ನಡೆದ ಪತ್ರಿಕೆ ದಿನಾಚರಣೆಯ ಸನ್ಮಾನ ಕಾರ್ಯಕ್ರಮದ ಸುದ್ದಿ ತುಂಬಾ ಸಂತೋಷಕರವಾಗಿದೆ. ಬಾಲ್ಕೇಶ್ವರ ಶಾಲೆ, ವಿದ್ಯಾಭಾರತಿ ಶಾಲೆ, ಶಾರದಾ ಪಬ್ಲಿಕ್ ಶಾಲೆ ಆಡಳಿತ ಮಂಡಳಿ, ಮುಖ್ಯ ಗುರುಗಳು, ಶಿಕ್ಷಕರು ಮತ್ತು ಸಿಬ್ಬಂದಿ ಎಲ್ಲರೂ ಸೇರಿ ಮಾಧ್ಯಮದವರನ್ನು ಗೌರವಿಸಿರುವುದು ಸಮಾಜಕ್ಕೆ ಮಾಧ್ಯಮದ ಮಹತ್ವವನ್ನು ತೋರಿಸುತ್ತದೆ. ಮುದ್ರಣ ಮಾಧ್ಯಮ ಪತ್ರಿಕೆ ಏನು? ಕಾಗದ ಮೇಲೆ ಮುದ್ರಿಸಲ್ಪಡುವ ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ. ಪ್ರಮುಖ ಲಕ್ಷಣಗಳು: ವಿಶ್ವಾಸಾರ್ಹತೆ, ಸಂಪಾದಕೀಯ ಪರಿಶೀಲನೆಯ ನಂತರವೇ ಸುದ್ದಿ ಪ್ರಕಟವಾಗುತ್ತದೆ. ಆದ್ದರಿಂದ ಜನರಲ್ಲಿ ನಂಬಿಕೆ ಹೆಚ್ಚು. ಆಳವಾದ ವಿಶ್ಲೇಷಣೆ, ಒಂದು ವಿಷಯದ ಹಿನ್ನೆಲೆ, ತಜ್ಞರ ಅಭಿಪ್ರಾಯ, ವರದಿಗಳನ್ನು ವಿವರವಾಗಿ ನೀಡುತ್ತದೆ. ಸಂಗ್ರಹಣೆ, ಕತ್ತರಿಸಿಡಬಹುದು, ದಾಖಲೆಗಾಗಿ ಉಪಯೋಗಿಸಬಹುದು. ಸ್ಥಳೀಯ ಸಂಪರ್ಕ, ಬಾಲ್ಕಿ ತಾಲೂಕಿನ ಗ್ರಾಮೀಣ ಸುದ್ದಿಗಳು, ಕೃಷಿ, ಶಿಕ್ಷಣ, ಪಂಚಾಯತ್ ವಿಷಯಗಳು ಪತ್ರಿಕೆಯಿಂದಲೇ ಹೆಚ್ಚಾಗಿ ತಲುಪುತ್ತವೆ. ಸವಾಲು: ಮುದ್ರಣ ವೆಚ್ಚ, ಸಮಯ ಬೇಕು, ಕ್ಷಣದ ಅಪ್ಡೇಟ್ ನೀಡಲು ಸಾಧ್ಯವಿಲ್ಲ. ಎಲೆಕ್ಟ್ರಾನಿಕ್ ಮಾಧ್ಯಮ ಏನು? ಟಿವಿ ಚಾನೆಲ್, ರೇಡಿಯೋ, ಸುದ್ದಿವಾಹಿನಿಗಳು. ಪ್ರಮುಖ ಲಕ್ಷಣಗಳು: ಕ್ಷಿಪ್ರತೆ, ಘಟನೆ ನಡೆದ ಕೂಡಲೇ ದೃಶ್ಯ ಸಹಿತ ಜನರಿಗೆ ತಲುಪಿಸುತ್ತದೆ. ದೃಶ್ಯ ಶ್ರವ್ಯ ಅನುಭವ, ವಿಡಿಯೋ, ಧ್ವನಿ, ಲೈವ್ ವರದಿಯಿಂದಾಗಿ ಪರಿಣಾಮ ಹೆಚ್ಚು. ವ್ಯಾಪಕ ತಲುಪುವಿಕೆ, ಓದಲು ಬಾರದವರಿಗೂ ಮಾಹಿತಿ ತಲುಪುತ್ತದೆ. ಚರ್ಚೆ ಮತ್ತು ಸಂದರ್ಶನ, ತಜ್ಞರ ಜೊತೆ ನೇರ ಚರ್ಚೆಯ ಮೂಲಕ ವಾಸ್ತವ ಅರ್ಥವಾಗುತ್ತದೆ. ಸವಾಲು: ಸಮಯದ ಒತ್ತಡದಿಂದಾಗಿ ಕೆಲವೊಮ್ಮೆ ಆಳವಾದ ವಿಶ್ಲೇಷಣೆ ಕಡಿಮೆ ಆಗಬಹುದು. ಟಿಆರ್ಪಿ ಒತ್ತಡ. ಡಿಜಿಟಲ್ ಮಾಧ್ಯಮ ಏನು? ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್, ವಾಟ್ಸ್ಆಪ್, ಮೊಬೈಲ್ ಆಪ್ ಮೂಲಕ ಹರಡುವ ಸುದ್ದಿ. ಪ್ರಮುಖ ಲಕ್ಷಣಗಳು: ತಕ್ಷಣದ ಅಪ್ಡೇಟ್, 24x7 ಸುದ್ದಿ, ಲೈವ್ ಬ್ಲಾಗ್, ಬ್ರೇಕಿಂಗ್ ನ್ಯೂಸ್. ಸಂವಾದ, ಓದುಗರು ಕಮೆಂಟ್ ಮಾಡಿ, ಪ್ರಶ್ನೆ ಕೇಳಿ ನೇರವಾಗಿ ಪ್ರತಿಕ್ರಿಯಿಸಬಹುದು. ಮಲ್ಟಿಮೀಡಿಯಾ, ಪಠ್ಯ, ಫೋಟೋ, ವಿಡಿಯೋ, ಇನ್ಫೋಗ್ರಾಫಿಕ್ ಎಲ್ಲವೂ ಒಂದೇ ಕಡೆ. ಕಡಿಮೆ ವೆಚ್ಚ, ಮುದ್ರಣದ ಅಗತ್ಯವಿಲ್ಲ. ಬಾಲ್ಕಿಯಿಂದ ತಾಲೂಕು ಮಟ್ಟದ ವರದಿಗಾರರು ತಮ್ಮದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ನಡೆಸಬಹುದು. ಗುರಿ ಪ್ರೇಕ್ಷಕ ಯಾರು, ಯಾವ ವಿಷಯ ಓದ್ತಾರೆ ಎಂಬ ಡೇಟಾ ಸಿಗ್ತದೆ. 3 ಮಾಧ್ಯಮಗಳ ಸಂಬಂಧ. ಇಂದು ಯಾವುದೇ ಒಂದು ಮಾಧ್ಯಮ ಒಬ್ಬಂಟಿಯಾಗಿಲ್ಲ. ಪತ್ರಿಕೆ ಆಳವಾದ ವಿಶ್ಲೇಷಣೆ ನೀಡುತ್ತದೆ. ಎಲೆಕ್ಟ್ರಾನಿಕ್ ಮಾಧ್ಯಮ ಕ್ಷಿಪ್ರವಾಗಿ ತೋರಿಸುತ್ತದೆ. ಡಿಜಿಟಲ್ ಮಾಧ್ಯಮ ಎರಡನ್ನೂ ತಕ್ಷಣ ಎಲ್ಲರ ಮೊಬೈಲ್ಗೆ ತಲುಪಿಸುತ್ತದೆ. ಹೀಗಾಗಿ ಬಾಲ್ಕಿ ತಾಲೂಕಿನಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ 3 ಮಾಧ್ಯಮದವರನ್ನು ಒಟ್ಟಿಗೆ ಸನ್ಮಾನಿಸುವುದು ಸೂಕ್ತವಾಗಿದೆ. ಸಮಾಜದ ಕನ್ನಡಿಯಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಎಲ್ಲಾ ಸಂಪಾದಕರು, ವರದಿಗಾರರು, ಕ್ಯಾಮೆರಾಮನ್ಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು. ವರದಿ: ಸತೀಶ್ ಕುಮಾರ್, ಕಲಾಬೀದರ್. ಮಾತಾಡ್ಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹೇಳಿದ್ರು. ಮತ್ತೊಮ್ಮೆ ನಾನು ತಮ್ಮನ್ನ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾವೆಲ್ಲ ನೆಳ ಕೊಟ್ಟು ನಿಮಗೆ ಬಿಸಿಲಿನ ತೋರಿಸೀನಿ. ಮುಂದೆ ಪತ್ರಿಕಾ ದಿನಾಚರಣೆ ಬರೋಷ್ಟರಲ್ಲಿ ನೆರಳು ಮಾಡತಕ್ಕಂಥ ವ್ಯವಸ್ಥೆ ಮಾಡಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಪತ್ರಿಕಾ ಉದ್ಯೋಗ ಬಹಳ ಕ್ಲಿಷ್ಟಕರವಾದ ಒಂದು ಉದ್ಯೋಗ ಇದು. ಯಾಕಂದ್ರೆ ಎಂತೆಂಥ ಸಂದಿಗ್ಧ ಪರಿಸ್ಥಿತಿ ಒಳಗ ಹೋದಾಗ, ಸ್ಟ್ರೈಕ್ ಇರ್ಬೋದು, ಮತ್ತೊಂದೇನೋ ಇರ್ಬೋದು, ಲಾಠಿ ಚಾರ್ಜ್ ಇರ್ಬೋದು, ಅಂಥದ್ರಲ್ಲಿ ಇವರೆಲ್ಲ ನ್ಯೂಸ್ ಮಾಡ್ಲಕ್ ಹೋಗಿ ಒಂದೆರಡು ಲಾಠಿ ತಿನ್ನುವಂತ ಪ್ರಸಂಗ ಸಹಿತ ಪತ್ರಿಕಾ ಮಾಧ್ಯಮಗಳಿಗೆ ಅನುಭವಿಸ್ತಾ ಇದ್ದಾರೆ ಅಂತ ನಾ ಹೇಳಕ್ ಬಯಸ್ತೀನಿ. ಆಮೇಲೆ ಇದು ಇನ್ನೊಂದು ಪತ್ರಿಕೆದ ಇನ್ನೊಂದು ಪ್ರಮುಖವಾದ ವಿಷಯ. ರಾಜಕೀಯ ಜನರು ಯಾವುದಾದೋ ರೀತಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪ್ರಾಣೇಶ್ವರ ಒಂದು ಚಂದ ಉದಾಹರಣೆ ಕೊಡ್ತಾರ. ಹೆಂಗಂದ್ರ ಒಗಲದ ಬಟ್ಟೆ ಹೆಂಡಿ ಅದು ಒಣಕದ ಹೆಂಗ್ ಮುದರಿ ಆಗ್ತದಲ್ಲ, ಹೆಂಗ್ ಮಡಿಸ್ಕೊಳ್ತದಲ್ಲ, ಅಂತ ಭಾಷೆ ನಮಗೆ ತಿಳಿಲಾರ್ದ್ರು ಅದಕ್ಕೆ ಚಂದ ಇಸ್ತ್ರಿ ಮಾಡಿ ನಮಗೆ ತಿಳಿಯುವಂತ ಭಾಷೆಗಳು ಬರೀತಕ್ಕಂಥ ಕಾರ್ಯ ಯಾರ್ದಾದ್ರೂ ಇದ್ರೆ ಅದು ಪತ್ರಿಕಾ ಮಾಧ್ಯಮ. ಬಹಳಷ್ಟು ಹಿರಿಯರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅದನ್ನ ನಾವೀಗ ಉಳಿಸ್ಕೊಂಡು ಹೋಗ್ಬೇಕಲ್ಲ. ನಮ್ಮ ಸಲುವಾಗಿ ಅವಾಗ ಅಷ್ಟೊಂದು ರಜಾಕರ್ ವಿರುದ್ಧ, ನಿಜಾಮ್ ವಿರುದ್ಧ ಏನೋ ಒಂದು ಹೋರಾಟ ಮಾಡಿ ಉಳಿಸ್ಕೊಟ್ಟಿದ್ದಾರೆ ನಮಗೆ, ಬಾಲ್ಕಿ ಆಗಲಿ. ಆದ್ರೂ ಇನ್ನು ಪಕ್ಕದ ರಾಜ್ಯದವ್ರು ಇನ್ನೂ ಕೇಳ್ತಿದ್ದಾರೆ. ಅವಾಗ ಉಳಿಸ್ಕೊಟ್ಟಿದ್ದ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಬರೀ ಸಂಘಟನೆಗಳು ಬಿಟ್ಟರಾಗಂಗಿಲ್ಲ, ಬರೀ ಒಂದು ನಮ್ಮ ಏನೋ ಸಾಹಿತ್ಯ ಪರಿಷತ್ಗೆ ಬಿಟ್ಟರಾಗಂಗಿಲ್ಲ. ಮನೆಯಲ್ಲಿ ನಾವು ಕನ್ನಡ ಮಾತಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಇನ್ನೊಬ್ಬರು ನಮಗೆ, ಯಾಕಂದ್ರೆ ನಾವು ಸ್ಟ್ರಾಂಗ್ ಇದ್ರೆ ಇನ್ನೊಬ್ರು ಯಾರು ಮಾತಾಡ್ತಾರೆ ನಮಗೆ. ನಾವು ಒಂದು ಸ್ವಲ್ಪ ಶಕ್ತಿಯುತವಾಗಿದ್ದೀವಿ, ನಾವು ಇದಾಗಿದ್ದೀವಿ ಅಂದ್ರೆ ಯಾರು ಕನ್ನಡ ನಮಗೆಲ್ಲರಿಗೂ. ಅದೇ ರೀತಿ ಪತ್ರಿಕಾ ದಿನಾಚರಣೆ, ಪತ್ರಿಕಾ ಉದ್ಯಮದವ್ರಿಗೆ ನಾ ಹೇಳುವಂಥದ್ದೇನಿಲ್ಲ. ಒಂದೇ ಯಾವಾಗ ಹೇಳಿದೆ, ಸೆನ್ಸೇಷನ್ ಬೇಡ, ಸ್ವಲ್ಪ ಸೆನ್ಸ್ ಬೇಸ್ಡ್ ಜರ್ನಲಿಸಮ್. ಯಾಕಂದ್ರೆ ಸೆನ್ಸ್ ಅಂದ್ರೆ ಅದರಲ್ಲಿ ಟ್ರೂ ಫ್ಯಾಕ್ಟು. ವಸಂತ್ ಪಾಟೀಲ್, ಶಾರದಾ ಸ್ಕೂಲ್ ಅಧ್ಯಕ್ಷರು ಬಾಲ್ಕಿ. ಈ ಮೂಲಕ ಹೇಳಕ್ಕೆ ನಂಗೆ ಭಾಳ ಖುಷಿನೂ ಆಗ್ಲತ್ತದ. ಯಾಕಂದ್ರೆ ನಾವೊಂದು ಇಂಥ ಒಂದು ಆವಿಷ್ಕಾರ ಮಾಡಿದ್ದೆವು.
3D ಅಂದರೆ ಈಗ ಮಕ್ಕಳು ಈಗ ಓದ್ತಾರೆ ಹೆಂಗೆ ಬುಕ್ ನೋಡಿ ಓದ್ತಾರೆ. ಕೆಲವರು ಪ್ರೊಜೆಕ್ಟರ್ ಹಚ್ಚಿ ನೋಡ್ತಾರೆ. ಬಟ್ ನಾವು ಅದಕ್ಕಿಂತ ಮುಂದೆ ಒಂದು ಹೆಜ್ಜೆ ಇಟ್ಟು 3D ಪ್ರೊಜೆಕ್ಟರ್ ಅಂತ ನಾವೇ ಇಲ್ಲಿ ಸ್ವಂತ ರೆಡಿ ಮಾಡಿ ಕಡಿಮೆ ಬೆಲೆದ